ಹಲೋ ಗುರು, ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ರಿವ್ಯೂ ಕನ್ನಡಿಗ ಯೂಟ್ಯೂಬ್ ಚಾನಲ್. ಏನ್ ಗುರು, ನಮ್ಮ RCB ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು 19ನೇ ಓವರ್ ತನಕ ತಗೊಬಂದ್ರು ಮ್ಯಾಚ್ ನ. ನಾನ್ ಅನ್ಕೊಂಡಿದ್ದೆ ಗುರು, ಫೈನಲ್ ಆಗಿ ಭುವನೇಶ್ವರ್ ಕುಮಾರ್ಗೆ ಉಳಿಸ್ಕೋತಾರೆ, ಫೈನಲ್ ಓವರ್ ಕೊಡ್ತಾರೆ, ಮ್ಯಾಚ್ ವಿನ್ ಆಗುತ್ತೆ ಅನ್ಬಿಟ್ಟು. ಪರವಾಗಿಲ್ಲ, ಭುವನೇಶ್ವರ್ ಕುಮಾರ್ನ 18ನೇ ಓವರ್ ಆಡಿಸಿದ್ರು. 19ನೇ ಓವರ್ ರಸಿಕ್ ಅವರು ಬಂದ್ರು. 19ನೇ ಓವರ್ ಆದ್ಮೇಲೆ 20ನೇ ಓವರ್ ನಮ್ಮ ಬಂದ್ರು ಗುರು ಶೆಫರ್ಡ್ ಅವರು. ಸೊ ಇವ್ರು ಬಂದ್ಬಿಟ್ಟು ಕಂಟ್ರೋಲ್ ಮಾಡ್ಬೋದು ಅನ್ಕೊಂಡೆ. 6 ಬಾಲಿಗೆ 13 ಅಲ್ವಾ, ಸೊ ವಿನ್ ಆಗ್ತಾರೆ, ಈಸಿಯಾಗಿ ಗೆಲ್ತಾರೆ ಗುರು. ಲೋ ಸ್ಕೋರ್ ಆದ್ರೂ ಕೂಡ ಈಸಿಯಾಗಿ ಡಿಫೆಂಡ್ ಮಾಡಿ ಗೆಲ್ತಾರೆ ಅನ್ಕೊಂಡಿದ್ವಿ. ಬಟ್ ಅದನ್ನ ನಾನು ಸ್ಟಾರ್ಟಿಂಗ್ ಹೇಳಿದ್ದು, ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ಲ ಅನ್ಬಿಟ್ಟು. ಸೊ ಗುರು, ವಿಡಿಯೋನ ಕಂಟಿನ್ಯೂಷನ್ ಮಾಡೋಕ್ಕೂ ಮುಂಚೆ ನೀವ್ಯಾರಾದ್ರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಹಾಕ್ಬಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಗುರು. ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಗುರು, ನಾನು ಇದಕ್ಕೂ ಮುಂಚೆ ಪ್ರಿವ್ಯೂ ವಿಡಿಯೋ ಮಾಡಿದ್ದೆ RCB ವರ್ಸಸ್ ಡೆಲ್ಲಿದು. ಸೊ ಅದರಲ್ಲಿ ನಾನು ಕೊಟ್ಟಿರುವಂತಹ ಪ್ರಿಡಿಕ್ಷನ್ ವಿಷಯ. ಸೊ ಅದರಲ್ಲಿ ನಾನು ಹೇಳಿದ್ದು ಅರ್ಧಕ್ಕರ್ಧ ಸರಿ ಆಗಿರುವಂತದ್ದು, ಅರ್ಧಕ್ಕರ್ಧ ತಪ್ಪಾಗಿರುವಂತದ್ದು. ಸೊ ಈಗ ತಪ್ಪಾಗಿರುವಂತದ್ದು ಯಾವ್ದು ಅಂತ ಮೊದಲು ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಗುರು, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕೊಹ್ಲಿ ಅಂದ್ರೆ ಒಳ್ಳೆ ಸ್ಟ್ಯಾಟ್ಸ್ ಕೂಡ ಮೇಂಟೈನ್ ಮಾಡಿರುವಂತದ್ದು. ಸೊ ಇವತ್ತು ಅವರ ಬ್ಯಾಟ್ ಇಂದ 50+ ಅಥವಾ 50 ನಿಯರ್ ಬರುತ್ತೆ ಅಂತ ಅನ್ಕೊಂಡಿದ್ದೆ ನನ್ನ ಸ್ಕೋರು. ಬಟ್ ಇವತ್ತು ಕೊಹ್ಲಿ ಬ್ಯಾಟ್ ಅಲ್ಲಿ ಬಂದಿದ್ದು ಕೇವಲ 19 ರನ್ ಅಷ್ಟೇ ಗುರು. ಮತ್ತೆ ಕೊಹ್ಲಿ ಜೊತೆಗೆ ಪಟಿದಾರ್ ಅವರು ಕೂಡ 50 ಹೊಡಿತಾರೆ ಅಂತ ಹೇಳಿದ್ದೆ, ಬಟ್ ಅವ್ರು ಕೂಡ ಬೇಗನೆ ಔಟ್ ಆಗಿರುವಂತದ್ದು. ಸೊ ನಾನ್ ಕೊಟ್ಟಂತಹ ಪ್ರಿಡಿಕ್ಷನ್ ಎರಡು ಕೂಡ ತಪ್ಪಾಗಿದೆ. RCB ಯ ಬ್ಯಾಟರ್ಸ್ ನ ವಿಷಯಕ್ಕೆ ಬಂದ್ರೆ, ಅಂಡ್ ನಾನು ಸಾಲ್ಟ್ ಅವ್ರನ್ನ ಇಲ್ಲಿ ಹೈಲೈಟ್ ಮಾಡೇ ಇಲ್ಲ ಗುರು. ಬಟ್ ಸಾಲ್ಟ್ ಪರವಾಗಿಲ್ಲ, RCB ಒಂಥರ ಬೆಸ್ಟ್ ಆಗಿ ಆಡಿದ್ರು ಬ್ಯಾಟಿಂಗ್ ಅಲ್ಲಿ. ಸೊ ಅವರಿಂದ ಸ್ವಲ್ಪ ಸ್ಕೋರ್ ಬಂತು ಅಂತ ಹೇಳ್ಬೋದು. ಇನ್ನ ಬೌಲಿಂಗ್ ನ ವಿಷಯಕ್ಕೆ ಬಂದ್ರೆ ಗುರು, ನಾನು ಹೇಳಿದ್ದೆ ನಿಮಗೆ ಮುಂಚೆನೆ ಪ್ರಿವ್ಯೂ ವಿಡಿಯೋದಲ್ಲಿ. ಇನ್ನು ಯಾರು ನೋಡಿಲ್ಲ ಮೊದಲು ಹೋಗ್ಬಿಟ್ಟು ಪ್ರಿವ್ಯೂ ವಿಡಿಯೋ ನೋಡಿ ಗುರು. ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಏನು ಅಂತ ಹೇಳಿದ್ರೆ, ಭುವನೇಶ್ವರ್ ಕುಮಾರ್ ಪಕ್ಕ 3 ವಿಕೆಟ್ ತೆಗಿತಾರೆ ಅಂತ ಹೇಳಿದ್ದೆ. ಅಂಡ್ ಮತ್ತು ಹೇಳಿದ್ದೆ ಅವರಿಗೆ ಬೀಳ್ಬಹುದು ವಿಕೆಟ್, ಬೀಳ್ದೇನ ಕೂಡ ಇರ್ಬೋದು ಅಂದ್ಬಿಟ್ಟು. ಬಟ್ ಆದ್ರೂ ಕೂಡ ಹೋಪ್ ಇತ್ತು, ಚಿನ್ನಸ್ವಾಮಿನಲ್ಲಿ ಭುವನೇಶ್ವರ್ ಕುಮಾರ್ಗೆ 3 ವಿಕೆಟ್ ಅಂತ ಬಿದ್ದೇ ಬೀಳುತ್ತಂತ. ಆ ರೀತಿನೇ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ನ ತೆಗೆದಿರುವಂತದ್ದು ಭುವನೇಶ್ವರ್ ಕುಮಾರ್ ಅವರು. ಸೊ ಹಾಗಾಗಿ ಮತ್ತೆ ನಾನು ಹೇಳಿದ್ದೆ KL ರಾಹುಲ್ ಅವರಿಂದ ಕೂಡ ಒಂದು 50 ಬರುತ್ತೆ ಅಂದ್ಬಿಟ್ಟು. ಅಂಡ್ ಇವತ್ತು KL ರಾಹುಲ್ ಅವ್ರದ್ದು ಬರ್ತ್ಡೇ ಕೂಡ ಗುರು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಡೆಲ್ಲಿ ಟೀಮ್ ಅಲ್ಲಿ ನಮ್ಮ ಕನ್ನಡಿಗ ಇದ್ದಾನೆ, ನಮ್ಮ RCB ಟೀಮ್ ಅಲ್ಲಿ ಡೆಲ್ಲಿ ಹುಡುಗ ಇದಾರೆ ಗುರು. ಡೆಲ್ಲಿ ಅವರು ನಮ್ಮ ಕಿಂಗ್ ಕೊಹ್ಲಿ ಅವರು. ಸೊ ಆಡ್ತಿರುವಂತದ್ದು ನಮ್ಮ RCB ಟೀಮ್ಗೆ. ನಮ್ಮ ಕರ್ನಾಟಕದವರು KL ರಾಹುಲ್ ಅವರು ಆಡುತ್ತಿರುವಂತದ್ದು ಡೆಲ್ಲಿ ಟೀಮ್ಗೆ. ಸೊ ಆಪೋಸಿಟ್ ಹೆಂಗಿದೆ ಅಲ್ವಾ ಇಲ್ಲಿ. ಅಂಡ್ ಇನ್ನೊಂದು ಮೈನಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇವತ್ತು ಪಿಚ್ ಸ್ವಲ್ಪ ಸ್ಲೋ ಆಗಿ ಕೂಡ ಇತ್ತು ಗುರು. ಹಾಗಾಗಿ ನಮ್ಮ RCB ಕಡೆ ಯಾರು ಕೂಡ ಅಷ್ಟು ಆಡಿಲ್ಲ ಇವತ್ತು. ನಾನಿವತ್ತು RCB ಬ್ಯಾಟಿಂಗ್ ನೋಡಿ ಅನ್ಕೋಬಿಟ್ಟೆ ಇವರು, ಇವತ್ತು ಮ್ಯಾಚ್ ಅಂತೂ ಒಂದ್ ಸೈಡ್ ಅಂತಾನೆ. ಇವತ್ತಿನ ಸ್ಕೋರ್ ಬರೀ 176 ರನ್ಗಳು, ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 176 ರನ್. ಯಾರು ಬೇಕಾದ್ರೂ ಹೊಡಿತಾರೆ ಗುರು, ಈಸಿಯಾಗಿನೇ ಚೇಸ್ ಮಾಡ್ತಾರೆ. ಅದಕ್ಕೆ ನಾನು ಮುಂಚೆನೆ ಫಿಕ್ಸ್ ಆಗ್ಬಿಟ್ಟೆ ಇವತ್ತು ನಾವು ಸೋಲೋದಂತೂ ಪಕ್ಕ ಅಂದ್ಬಿಟ್ಟು. ಆದ್ರೂ ಕೂಡ 18ನೇ ಓವರ್ ಯಾವಾಗ ಭುವನೇಶ್ವರ್ ಕುಮಾರ್ ಬಂದ್ರು ಅಲ್ಲಿ ತನಕ ಕೂಡ ಹೋಪ್ ಇತ್ತು. 19ನೇ ಓವರ್ ಕೂಡ ಅಷ್ಟೇ ಗುರು, ಹೋಪ್ ಇತ್ತು. ಸಿಂಗಲ್ ರನ್ ಬಂದು 2D ಬಂದು ಪರವಾಗಿಲ್ಲ. ಬಟ್ ಲಾಸ್ಟ್ನೇ ಓವರ್ ಏನಿದೆ, 6 ಬಾಲಿಗೆ 13 ರನ್ಗಳು, ಈಸಿಯಾಗಿನೇ ಕಂಟ್ರೋಲ್ ಆಗುತ್ತೆ, ವಿನ್ ಕೂಡ ಆಗ್ತೀವಿ, ಡಿಪೆಂಡಬಲ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಅದೇನ್ ಗುರು, 2 ವಿಕೆಟ್ 6 ಔಟ್, ಒಂದು 4 ಕೂಡ ಹೋಗ್ಬಿಡ್ತು. 1 ರನ್ ಇದ್ದಾಗ 3 ರನ್ ಜಾಸ್ತಿನೇ ಹೊಡೆದ್ರು ಅವ್ರು ಡೆಲ್ಲಿ ಅವ್ರು ನಮ್ಮ ಮೇಲೆ ಇವತ್ತು. ಅಂಡ್ ಮಿಲ್ಲರ್ ಏನ್ ಗುರು ಅವ್ರ ಆಟ, ಅವತ್ತು ಒಂದೇ ಒಂದು ರನ್ ಬೇಕಿತ್ತು ಅಷ್ಟೇ ಡೆಲ್ಲಿಗೆ, ಅದನ್ನ ಡ್ರಾನು ಮಾಡ್ಲಿಲ್ಲ, ವಿನ್ನೂ ಮಾಡ್ಲಿಲ್ಲ. ಬಟ್ ಇವತ್ತು ಏನ್ ಮನುಷ್ಯ ಗುರು, ಅವನ ಹೊತ್ಲಾಗೆ ಹೊಡೆದ್ಬಿಟ್ಟು ಅತ್ಲಾಗೆ ಶೆಫರ್ಡ್ 2 ವಿಕೆಟ್ 6 ಒಂದು 4 ಹೊಡೆದು ಗುರು, ನಾವ್ ಅಂತೂ ಚೇಸ್ ಮಾಡಿದ್ವಿ ನಿಮ್ ಪಿಚ್ ಅಲ್ಲೇ, ನಿಮಗೆ ಬಂದು ಗುಣ ಇಕ್ಕಿದೀವಿ ಅನ್ನೋ ತರ ಆಡಿದ್ರು. ಬಟ್ ಪರವಾಗಿಲ್ಲ, ಇರ್ಲಿ ಪರವಾಗಿಲ್ಲ. 6 ಮ್ಯಾಚ್ಗೆ 2 ಮ್ಯಾಚ್ ಅಷ್ಟೇ ತಾನೆ ಲಾಸ್. ನಾವೇನು ಚೆನ್ನೈ ತರ ಸೀರೀಸ್ ಇಂದ ಹೊರ ಹೋಗೋ ತರ ಅಂತೂ ಆಡಿಲ್ಲ, KKR ತರನು ಆಡ್ತಾ ಇಲ್ಲ. ಎಲ್ಲಾ ಮ್ಯಾಚ್ ನ ಗೆಲ್ತಾ ಬಂದ್ರೆ ನಮ್ಮ ಹಳೆ RCB ಮರ್ತೋಗುತ್ತೆ ಅಲ್ವಾ. ಸೊ ಇವತ್ತು ನಮ್ಮ RCB ಸೋತ್ರು ಕೂಡ ಹಳೆ RCB ಅಂತ ಹೇಳ್ಬಿಟ್ಟು ಪುರು ಕೂಡ ಮಾಡಿರುವಂತದ್ದು. ಅಂಡ್ ಅಬ್ಸರ್ವ್ ಮಾಡಿದ್ರೆ ನಾವು RCB ಅವರು ಗ್ರೀನ್ ಜರ್ಸಿ ಹಾಕೊಂಡಾಗ 90% ಮ್ಯಾಚಸ್ ಗಳನ್ನ ಇಲ್ಲಿ ಲಾಸ್ ಕೂಡ ಆಗಿರುವಂತದ್ದು. ಪರವಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ ವಿನ್ ಆಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಗುರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬಾಯ್.